Hello guys, good morning. Welcome back to another vlog. ಪದೇ 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 ಅರೆರೆ ಮರುಳಾದೆ ನೋಡಿ. ಇವತ್ತು 23 ಸಂಡೇ ಆ್ಯಂಡ್ ನಾನು ಇಷ್ಟು ಬ್ಯೂಟಿಫುಲ್ಲಾಗಿ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಹೊರಟಿರೋದು ಎಲ್ಲಿ ಗೊತ್ತಾ, ಪುತ್ತೂರಿಗೆ ಒಂದು ಫಂಕ್ಷನ್ ಇದೆ. ಏನು ಎತ್ತ ಅಂತೇಳಿ ಆದರೆ ಅಲ್ಲಿ ಹೋದ ನಂತರ ಹೇಳ್ತೇನೆ, ಇಲ್ಲಾಂದರೆ ಇಲ್ಲ, ನೋಡೋಣ ಏನಾಗುತ್ತೆ ಅಂತೇಳಿ. ಆ್ಯಂಡ್ ಈ ಅವತ್ತು ಒಂದು ಪ್ರಮೋಷನ್ ಬಂದಿತ್ತಲ್ಲ, ಆ ಸಾರಿನ ಇವಾಗ ವೇರ್ ಮಾಡಿದ್ದೇನೆ. ದೆನ್ ಬ್ರಹ್ಮಕಲಶಕ್ಕೆ ಹೊಲಿಸಿದೆಲ್ಲ ಗೈಸ್ ಬ್ಲೌಸ್, ಅದನ್ನ ಇದಕ್ಕೆ ಮ್ಯಾಚ್ ಮಾಡಿದ್ದೇನೆ. ಬಿಕಾಸ್ ಇದರ ಬ್ಲೌಸ್ ನಾವು ಹೊಲಿಸಿಲ್ಲ. ಸೊ ಇಯರಿಂಗ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ನೆಕ್ಕಿಗೇನು ಹಾಕಲ್ಲ, ನನಗೆ ಈ ಥರನೇ ಸಿಂಪಲ್ಲಾಗಿ ಇಷ್ಟ ಗೈಸ್. ಆ್ಯಂಡ್ ಪ್ಲೀಟ್ ಮಾಡಿದ್ದೇನೆ, ತುಂಬ ದಿವಸ ಇದು ಸಾರಿ ಪ್ಲೀಟ್ ಮಾಡಿದೆ. ಸೊ ರೆಡಿ ಆಗಿದ್ದೇನೆ, ಬ್ಲಾಗ್ ಶುರು ಮಾಡಿದ್ದೇನೆ. ಆ್ಯಂಡ್ ಗುಂಡು ನಮ್ಮೆ ಪಿನ್ ಹಾಕಲಿಕ್ಕೆ ಬರಲಿಕ್ಕೆ ಹೇಳಿದೆ. ಸೊ ಬಂದಿದ್ದಾಳೆ, ಅವಳು ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ. ಆ್ಯಂಡ್ ನಾನು ಇವಾಗ ಆಟೋ ಕಾಲ್ ಮಾಡಿ ಹೊರಡೋದು. 11 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ ಅವರು. ನಾನು ಇವಾಗ ಕಲ್ಲಡ್ಕಕ್ಕೆ ಹೋಗಿ ಕಲ್ಲಡ್ಕದಿಂದ ಮತ್ತೆ ಪುತ್ತೂರಿಗೆ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗೋದು. ಸೊ 11 ಗಂಟೆ ಅಲ್ಲಿಂದ ಹೊರಡೋದಾದರೆ ನಾನು ಇಲ್ಲಿಂದ ಇವಾಗ 9 ಗಂಟೆ ಆಯಿತು. ಸೊ ಇವಾಗ ಹೊರಡಬೇಕು, ಆಟೋ ಕಾಲ್ ಮಾಡಬೇಕು. ಅಲ್ಲಿ 10:30 ಒಳಗಡೆ ನಾನು ಅಲ್ಲಿ ರೀಚ್ ಆಗಬೇಕು. ಅಟ್ಲೀಸ್ಟ್ 11 ಗಂಟೆಗಳಲ್ಲಿ ನಾನು ಇರಬೇಕು. ಸೊ ಗೈಸ್, ಕೀಪ್ ವಾಚಿಂಗ್. ಓಕೆ, ನಾನು ಹೆಂಗೆ ಕಾಣಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಬ್ಯಾಂಗಲ್ ಆ್ಯಂಡ್ ವಾಚ್ ಅಷ್ಟೇ. ಬಿಸಿಲಿಗೆ ಹೆಂಗೆ ಬಿಸಿಲಿಗೆ ವೆಯ್ಟ್ ಬಿಸಿಲಲ್ಲಿದೆ, ಇಲ್ಲಿದೆ ಸಿ ಗೈಸ್, ಬ್ಲ್ಯಾಕ್ ಗೋಲ್ಡು. ಇಲ್ಲಿ ನೋಡಿ, ಇಲ್ಲಿ ಹಿಂಗಾದರೆ ಬಿಸಿಲಿಗೆ ಬಂದರೆ ನೋಡಿ ಹೆಂಗೆ ಕಾಣಿಸ್ತದೆ, ಶೈನಿಂಗ್. ಬಾರ ಒಮ್ಮೆ. ಅವಳು ಬರೋಕ್ಕಿಂತ ಮುಂಚೆ ನಾನು ನಮಗೆ ತೋರಿಸ್ತೀನಿ. ಗೈಸ್, ಹಿಂಗೆ ಕಾಣಿಸ್ತಿದೆ ಫೈನಲ್ ಲುಕ್. ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲ ನೀಟಾಗಿ ಆಗಿಲ್ಲ, ಬಿಕಾಸ್ ನಿನ್ನೆ ಕರೆಂಟ್ ಹೋಗ್ತಾ ಬರ್ತಾ ಇತ್ತು. ನನ್ನ ನಿನ್ನೆ ತೊಗೊಂಡ ಹೀಲ್ಡ್ ಚಪ್ಪಲಿ ಗೈಸ್, ಮೊನ್ನೆ ನಂದು ಹೀಲ್ಡ್ ಕಟ್ಟಾಗಿದೆ ಗೈಸ್, ಅದಕ್ಕೆ ವಸ್ತು ತೊಗೊಂಡಿದ್ದೇನೆ ನಾನು. ಚೆನ್ನಾಗಿಲ್ವಾ? ಇಟ್ಸ್ ಓಕೆ, ಪರವಾಗಿಲ್ಲ. ಚಲಸಿರಬೇಕು ಗೈಸ್, ಈ ಮಟ್ಟಕ್ಕೆ ಇರಬಾರ್ದು. ಒಂದೊಂದೆರಡು ಫೋಟೋ ತೆಗಿ ಅಷ್ಟೇ. ತುಂಬ ದಿವಸ ಆದ ನಂತರ ನಾನು ಪ್ಲೀಟ್ಸ್ ಈ ಥರ ಮಾಡಿರೋ ಗೈಸ್, ಇಲ್ಲಿದ್ರೆ ಸಿಂಗಲ್ ಪ್ಲೀಟ್ ಬಿಡ್ತಿದ್ದೆ ಅಲ್ಲ. ಸೊ ಆಟೋ ಕಾಲ್ ಮಾಡ್ತೇನೆ, ಲೆಟ್ಸ್ ಗೋ. ಏರು ಶೈವ ಅಮ್ಮನ. ಆ್ಯಂಡ್ ಹೆಂಗೆ ಕಾಣಿಸ್ತೀನಿ ಕಮೆಂಟ್ ಮಾಡಿ ಆಯಿತಾ? ಓಕೆ. ಗೈಸ್, ವಿ ಆರ್ ರೀಚ್ ಆಯಿತಾ. ನಾನು ರೀಚ್ ಆದೆ, ಕಲ್ಲಡ್ಕಕ್ಕೆ ರೀಚ್ ಆಗಿ ಕರೆಕ್ಟ್ 11 ಗಂಟೆದು ಹೇಳಿದ್ದಾರೆ, 10:56 ಸೊ ರೀಚ್ ಆಗಿ ನಾವು ಇಲ್ಲಿ ಕೂತಿದ್ದೇವೆ. ನಾನು ಲಾಸ್ಟಲ್ಲಿ ಸೀಟ್ ಸಿಗಲಿಲ್ಲ. ಮಾಡಿರಾ ಫುಲ್ ಒಬ್ನಿಗೋಸ್ಕರ ವೆಯ್ಟಿಂಗ್ ಗೈಸ್. ಮನೆಯಿಂದ ಕಲ್ಲಡ್ಕಕ್ಕೆ ಬಂದು ನಿಂತಿದ್ವಿ ಟಿ ಟಿಯಲ್ಲಿ. ಸೊ ಬರ್ತಾನೆ ಅಂತ ಅಭಿ, ಹಾಗಾಗಿ ವೆಯ್ಟಿಂಗ್. ಆಲ್ರೆಡಿ ಮಲ್ಲಿಕಕ್ಕನವರೆಲ್ಲ ಹೋದರು. ನಾನು ತೋರಿಸ್ತೇನೆ, ಎಲ್ಲ ಅಲ್ಲಿದ್ದಾರೆ ಗೈಸ್. ಅವನಿಗೋಸ್ಕರ ವೆಯ್ಟಿಂಗ್. ಹಾಗಾಗಿ ಇಲ್ಲಿ ಫ್ಯಾನ್ಸ್ ಆಗಿ ಶೆಕೆಯಲ್ಲಿ ಆಗ್ತಿಲ್ಲ. ಆ್ಯಂಡ್ ಅದರದ್ದು ಸೌಂಡ್ ಕೂಡ ಕೇಳಿಸ್ತಿದೆ ಅನ್ಸುತ್ತೆ. ತಲೆ ತೆಗಿಯ. ನನಗೊಂದು ಸೀಟ್ ಸಿಕ್ತು ಗೈಸ್. ಇನ್ನು ಹೋಗೋದು ಗೊತ್ತಿಲ್ಲ ಎಷ್ಟು ಗಂಟೆ ಆಗುತ್ತೆ ಅಂತ. 11:15 ಐತೀಗ ಹತ್ರ ಇಲ್ಲೇ 11:15 ಆಗ್ತಾ ಬಂತು ಗೈಸ್. 11 ಗಂಟೆಗೆ ಹೊರಗೆ ನಾನು ತೋರಿಸ್ತೇನೆ ಯಾರೆಲ್ಲಿದ್ದಾರೆ ಅಂತ. ವೆಯ್ಟ್. ನಾವು ವಿ ಆರ್ ರೀಚ್ ಹುಡುಗಿ ಮನೆ ಗೈಸ್. ಸ್ಟಾರ್ಟಿಂಗಲ್ಲಿ ನಮಗೆ ವೆಲ್ಕಮ್ ಡ್ರಿಂಕ್ ನಾವು ಹುಡುಗಿನೇ ತಂದು ಕೊಟ್ಟರು. ಸೊ ಇನ್ನು ಪ್ರಾಪರಾಗಿ ಬಂದು ಮಾತಾಡ್ತಾರಲ್ಲ, ಕೂತ್ಕೋತಾರಲ್ಲ, ಅದಕ್ಕೆ ಎಲ್ಲರೂ ವೆಯ್ಟಿಂಗ್. ಆ್ಯಂಡ್ ನಾನಿಲ್ಲಿ ಹುಡುಗಿನ ತೋರಿಸ್ತಾ ಇಲ್ಲ, ರಿವೀಲ್ ಮಾಡ್ತಾ ಇಲ್ಲ ಫೇಸ್ನ. ಇನ್ನೊಂದು ಸ್ವಲ್ಪ ದಿವಸ ಇದೆ ಅಲ್ಲ ಮದುವೆಗೆ, ಜಾಸ್ತಿ ಅಂದರೆ 1.5 ತಿಂಗಳು 2 ತಿಂಗಳೊಳಗಡೆ ಮದುವೆ ಇದೆ. ಸೊ ಅವಾಗ ತೋರಿಸ್ತೇನೆ ಅಂತೇಳಿ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಡ್ರಿಂಕ್ಸ್ ಕುಡಿತಾ ಮಾತಾಡ್ತಾ ಇದ್ದಾರೆ. ಹುಡುಗಿ ಹೇಗೆ ಹುಡುಗ ಹೇಗೆ ಅಂತೇಳಿ ಎರಡೂ ಕುಟುಂಬದವರು ಹೇಳ್ಕೊತಾ ಇದ್ದಾರೆ ಗೈಸ್ ಇಲ್ಲಿ. ಕಡಿಮೆ ಇದ್ದಕೊಂಡಲ್ಲ ಜೋರು ಮಾತ್ರ ಬಂತು ಪಾತ್ರೆ
ಇಲ್ಲಿ ಮಾತುಕತೆ ಆಗ್ತಿದೆ ಗೈಸ್. ಲೈಕ್ ಈ ಟೈಮಲ್ಲಿ ನನಗೆ ನಂದೆಲ್ಲ ಮೆಮೊರೀಸ್ನ ರೀಕಾಲ್ ಮಾಡ್ತಾ ಇದ್ದೆ. ಸ್ವಸ್ತಿ ಮನೆಯವರೆಲ್ಲ ನಮ್ಮ ಮನೆಗೆ ಬಂದಿದ್ದು ಮಾತುಕತೆ ಹಾಕಿತ್ತು, ಅದೆಲ್ಲ ನನಗೆ ನೆನಪಾಗ್ತಿತ್ತು. ಆ್ಯಂಡ್ ಮಾತಾಡಿದ ನಂತರ ಎರಡೂ ಕುಟುಂಬದವರು ಎಕ್ಸ್ಚೇಂಜ್ ಮಾಡಿಕೊಂಡ್ರು ತಾಂಬೂಲನ. ಆ್ಯಂಡ್ ಇವರು ಇನ್ನು ಹುಡುಗಿ ಮನೆ ಕಡೆಯವರು ಹುಡುಗನ ಮನೆಗೆ ಯಾವಾಗ ಬರೋದು ಅದೆಲ್ಲ ಡಿಸೈಡ್ ಆಯಿತು ಗೈಸ್. ಇದು ಫೋಟೋ ಆಗ್ತಿದೆ ಬಾಯ್ಸ್ ಫೋಟೋ ಸೆಕ್ಷನ್ ನೋಡಿ. ಇವನು ಗೈಸ್ ಅಭಿದಾನವರು ಯಾರು ಗೊತ್ತಾ, ಇವನು ವೇಟ್ ಮಾಡಿದ್ದು ಈ ಕಡೆಯಿಂದ ಎರಡನೇ ಅವನು ಕಸಿನ್ಸಿ ಕ್ಯಾಮ್ರಾಮ್ಯಾನ್ ಇವನು. ಅದು ನೋಡಿ ದೊಡ್ಡ ಮಾವ ಎಲ್ಲಲ್ಲಿದ್ದಾರೆ. ಕ್ಯಾಮರಾಮ್ಯಾನ್ ಗೈಸ್ ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಮ್ಮದು ಒಬ್ಬರು ಫ್ಯಾಮಿಲಿಯಲ್ಲಿ ಅಣ್ಣ ಯಾರು ಅಂತ ನಾನು ರಿವೀಲ್ ಮಾಡ್ತಿಲ್ಲ. ಸೊ ಅವರಿಗೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ನಾವು ಬಂದಿದ್ದು ಗೈಸ್. ಇಲ್ಲಿ ಪುತ್ತೂರಿಂದ ಒಂದು ಪ್ಲೇಸ್ ಪುದರ್ದಿಂದ ಮುದ್ವ ಅನ್ನೋ ಪ್ಲೇಸ್ ಗೈಸ್. ಹುಡುಗಿದು ಮನೆಯಲ್ಲಿ ಕಾಣ್ತಿದೆಲ್ಲ ಅದು ಹುಡುಗಿದು ಮನೆ. ಪಾಣಿಯೂರು ಮುದ್ವದಲ್ಲಿ ಹುಡುಗಿ ಮನೆ ನೋಡಲಿಕ್ಕೆ ಬಂದಿರೋದು ಗೈಸ್. ಗಾಡೀಲಿ ಫುಲ್ಲು ಲಾಂಗ್ ಜರ್ನಿ ಅಲ್ವಾ, ವಿಡಿಯೋ ಮಾಡಲಿಲ್ಲ. ಆ್ಯಂಡ್ ಇವರು ಸೌಂಡ್ಸ್ ಎಲ್ಲ ಹಾಕಿದ್ರಲ್ಲ, ಸೊ ಹಾಗಾಗಿ. ಆ್ಯಂಡ್ ಹುಡುಗಂದು ನಾನು ಇವಾಗ ರಿವೀಲ್ ಮಾಡ್ತಿಲ್ಲ ಗೈಸ್. ಲೈಕ್ ನಾಳ್ದು ಹುಡುಗಿ ಮನೆಯವರು ಹುಡುಗನ ಮನೆಗೆಲ್ಲ ಬರ್ತಾರೆ, ಅದೆಲ್ಲ ಆದ ನಂತರ ಮದುವೆ ಡೇಟ್ ಫಿಕ್ಸ್ ಆಗುತ್ತಲ್ಲ. ಆ್ಯಂಡ್ ಮದುವೆ ಕೂಡ ಬೇಗದಲ್ಲಿದೆ, ಅವಾಗ ರಿವೀಲ್ ಮಾಡ್ತೀನಿ ನಾನು. ಸೊ ಎಲ್ಲ ಮಾತುಕತೆ ಎಲ್ಲ ಆಯಿತು ಗೈಸ್. ಅವರಲ್ಲಿ ಫೋಟೋ ಸೆಕ್ಷನ್ ಆಗ್ತುಂಟು, ಮತ್ತು ಗರ್ಲ್ಸ್ ಎಲ್ಲ ಅಲ್ಲಿದ್ದಾರೆ ಮನೆ ಒಳಗಡೆ. ಮಳೆ ಬಂದು ಜಸ್ಟ್ ನಿಂತಿದ್ದಷ್ಟೇ ಗೈಸ್. ನೋಡಿ ಈ ಒಂದು ಹೊಸ ಮೊಬೈಲ್ ಅಂತ ಬಿಲ್ಡಪ್ ಕೊಡೋದಾಯ್ತಾ, ಒಂದು ಸ್ಯಾಮ್ಸಂಗ್ ಹೊಸ ಮೊಬೈಲ್ ಗೈಸ್, ಅದಕ್ಕೆ ಬಿಲ್ಡಪ್ ನೋಡಿ. ಅಂತಲೇ ನಮ್ಮ ಕೇರಳದ ಅಂಕಲ್ ಕೂಡ ಬಂದಿದ್ದಾರೆ. ಈ ಕಡೆ ಬರ ಅಂಕಲ್, ಎರಡು ಮಾತು. ಅಲ್ಲಿ ಅದೆಂತ ನಿಮ್ಮ ಬಾಯಲ್ಲಿ ಅಂತ ಶುರುವಲ್ಲಿ ಅದೆಂತಾಗಿ ತಿನ್ಬೋದಾ ಇಷ್ಟು ಚಂದ ನೀವು ರೆಡಿಯಾಗಿ? ಪಲ್ಲೆ ಪಲ್ಲೆ ಇಂಗ್ಲೀಷಲ್ಲಿ ಮಾತಾಡಿ ಅಂತ ಒಂದೆರಡು ಮಾತಾಡಿ. ಇಂಗ್ಲಿಷ್ ಬರುವುದಿಲ್ಲ. ನೀವು ಮಾತಾಡಿದ್ರಲ್ಲ ಅವತ್ತೊನ್ನೆ ನೈಟ್ ನೆನಪುಂಟಾ? ಅಲ್ಲಿ ಮಲಯಲ್ಲಿ ಮಾತಾಡಿ. ഞാൻ ഇന്ന് രാവിലെ 9 മണിക്കാകുമ്പോൾ കല്ലടക്ക വന്നു. അതുകൊണ്ട് ഇടുക്ക് നമ്മളെ മുദ്വ പറയുന്ന പെൺകുട്ടിയടുക്ക് വന്നു. അതുകൊണ്ടാകുമ്പോ ഇവിടെ പരിപാടി ഇന്നുണ്ട്. ಅರ್ಥ ಆಗ್ತಿದ್ಯಾ? ನನಗೆ ದೇವರನ್ನ ಅರ್ಥ ಆಗ್ತಿಲ್ಲ. ಗುಡ್ ಗುಡ್. ಅದು ಫಸ್ಟ್ ಉಗಿರಿ ಮರೆ ನೋಡಿ ಗೈಸ್. ಇವರು ಸ್ಕೈ ಬ್ಲೂ ಅಂಡ್ ಅವರ ಚಿಕ್ಕ ಮಗ ಕೂಡ ನೋಡಿ ಸ್ಕೈ ಬ್ಲೂ. ಅಂಡ್ ಅಲ್ಲಿ ನೋಡಿ ಇನ್ನೊಬ್ಬ ಮಿಡ್ಲು ಒನ್ ಕೂಡ ಸ್ಕೈ ಬ್ಲೂ, ನಮ್ಮ ವಂಶಿ. ದೊಡ್ಡವನ್ ಮಾತ್ರ ವೈಟ್. ಇವನಿಗೋಸ್ಕರ ಗೈಸ್ ಎಷ್ಟು ಹೊತ್ತು ಕಾದದ್ದು ದೇವ. ಎಲ್ಲ ಬೈದಿದ್ದಾರೆ, ಶಾಪ ಇಟ್ಟಿದ್ದಾರೆ ಅವನಿಗೆ. ಅಲ್ಲಿ ನೋಡಿ ನಮ್ಮ ಗೈರ್ಸ್. ಐ ಮನ್ ಪ್ಲಿಂಚ್ ನಂಗೆ ಸ್ವೆಟ್ ಆಗ್ತಿದೆ ನೋಡಿಲಿ. ಎಂಕ ಮಾತ್ರ ಬೇಕಾದ್ರೆ ನಂಗೆ ಎಂತ ಗೋಯ್ಸು ನೆಕ್ಸ್ಟ್ ಲೆವೆಲಲ್ಲಿ ಸ್ವೆಟ್ ಆಗ್ತದೆ ನನಗೆ. ಆ್ಯಂಡ್ ನನ್ನ ಇಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ನೋಡ್ತಾರೆ ಗೈಸು. ಆಯ್ಡೆ ಪರ ಹೊಸ ಮೊಬೈಲ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲಿದ್ದಾರೆ ಗೈಸ್ ಈ ಮನೆಯಲ್ಲಿ. ಆ್ಯಂಡ್ ಇನ್ನೊಂದೆಂತ ಗೊತ್ತಾ, ನಾನು ಕಲ್ಲಡ್ಕದಲ್ಲಿ ಬೀಸು ರೋಡಲ್ಲಿ ಇಳಿದು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಅಲ್ಲಿ ಬೇಕರಿಗೆ ಹೋದೆ ಗೈಸ್. ಅಲ್ಲಿ ಎಂತ ಗೊತ್ತಾ, ನಂದೊಬ್ಬರು ಫಾಲೋವರ್ಸ್ ಅಂತೆ ನನಗೆ ಇದು ಆ್ಯಕ್ಷನ್ ಮಾಡಿ ಹೇಳ್ತಿದ್ದೆ, ನಾನು ನಿಮ್ಮನ್ನು ಫಾಲೋ ಮಾಡ್ತಿದ್ದೇನೆ ಅಂತ ಹೇಳಿ. ದೆನ್ ಅಲ್ಲೇ ನಾನು ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ. ಸೊ ಅವ್ರ ಹೆಸರು ಏನೋ ಹೇಳಿದ್ರು ಗೈಸ್. ನನಗೆ ದೇವರನ್ನು ಮರ್ತೋಗ್ತದೆ, ನನಗೆ ನೆನಪು ಜಾಸ್ತಿ ಉಳಿಯೋಲ್ಲ ಗೈಸ್. ಆ್ಯಂಡ್ ಅವರು ಸ್ಟಡಿ ಮಾಡ್ತಿದ್ದಂತೆ ಮ್ಯಾಂಗ್ಳೂರಲ್ಲಿ. ಸೊ ಹಾಗಾಗಿ ಮನೆಗೆ ಬಂದಿದ್ರು ಅಂತ ಹೇಳಿದ್ರು. ಸೊ ಅವರು ನನ್ನ ಫಾಲೋ ಮಾಡ್ತಿದ್ದಾರಂತೆ, ದೆನ್ ನನ್ನ ರೀಲ್ಸ್ ಎಲ್ಲ ನೋಡ್ತಾರಂತೆ. ಆ್ಯಂಡ್ ಖುಷಿಯಾಗುತ್ತೆ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್. ಎಂತ ಹೆಸರು ಅಂದರೆ ಏನೋ 2 ಅಕ್ಷರ ಬರುತ್ತೆ ಗೈಸ್, ಅದು ನೆನಪಾಗ್ತಿಲ್ಲ ನನಗೆ. ಸೊ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಈ ವಿಡಿಯೋ ನೋಡ್ತಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್. ಪಪ್ಪನ್ ಜಾಯ್ ಮನ್ಪ್ಲೆ ಹಾಯ್ ಮನ್ಪ್ಲೇನ್ಸ್ ಹಾಯ್ ಗೈಸ್. ಅಪ್ಪ ಎಲ್ಲ ಫಂಕ್ಷನಿಗೆ ಬರೋದಿಲ್ಲ, ಇವತ್ತೊಂದು ಬಂದಿದ್ದಾರೆ ರಜೆ ಮಾಡಿ. ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ನಮ್ಮ ಸುಬ್ಬುದು ಫೋಟೋ ಆಗ್ತಿದೆ. ಫೋಟೋ ತೆಗಿತಿರೋದು ಇವನು ನೋಡಿ ಗೈಸ್. ಅಳ್ತಿರೋದು ಯಾಕೆ? ನಗು ನೋಡಿ ಗೈಸ್.
ಔಟ್ಫಿಟ್ ಗೈಸ್ ಇವ್ರದ್ದು ಫೋಟೋ ತೆಗಿಲಿಕ್ಕೆ ನೋಡಿ ಆಂಟಿ ಬೈತಿದ್ದಾರೆ ಅಂಕಲಿಗೆ. ಆ ಥರ ಬೈಬೋದಾ? ಗಂಡನಿಗೆ ಆ ಥರ ಬೈಬೋದಾ ಮಾರೆ? ಸಾಧ್ಯ ಇಲ್ಲ. ವಂಶಿದ ಅಪ್ಪ ಅಮ್ಮ ಗೈಸ್ ನೋಡಿ ಜಿಗ್ಗ ಎಂತ ಇದು ತಿರುಪ್ಲಿ ಕೈ ಬಾಡ್ಲಿ ಅಂಕಲ್ ನೋಡಿ ತಮಾಷೆ ಮಾಡ್ತಿದ್ದಾರೆ ಅಪ್ಪ. ಅವ್ರು ನನ್ನ ಕ್ಯಾಮರಾ ನೋಡ್ತಿದ್ದಾರೆ ನೋಡಿ ಇಲ್ಲಿ. ಮಗ ತೋರಿಸ್ತಿದ್ದಾನೆ ಅಲ್ಲಿ ಫೋಟೋ ತೆಗ್ದದನ್ನು. ಗೈಸ್ ಊಟಕ್ಕೆಲ್ಲ ಲೈನಲ್ಲಿ ನಿಂತಿದ್ದಾರೆ ನೋಡಿ. ಅಲ್ಲಿ ಇಷ್ಟು ಜನ ಬಡಿಸ್ತಾ ಇದ್ದಾರೆ ಇವರೆಲ್ಲ. ಅಂಕಲ್ ಬರ್ಜರಿ ಊಟನಾ? ಇಡ್ಲಿ, ಕಬಾಬು, ಸುಕ್ಕ, ಬೇಸ 2 ಸಾಕಾ? ನನಗೆ ಉಂಟಾ? ನೀವೊಂದು ಜಾಯ್ ಮಂತ್ಲೀರ ಪಪ್ಪ ಹೋಗಿ ಊಟ ಈಗ ಉಂಟು ಒಳ್ಳೇದುಂಟ. ಅಲ್ಲಿ ನೋಡಿ ಧರ್ಮ ಗುಣಸುಂಡಲ್ ಪರ್ ರಾಡಿಲ್ಲರಿ ಇಡೀ ಊರುಡಿದ ಬಟ್ಟಲ್ ಬರ್ತಾರೆ ಅವ್ರದ್ದೊಂದು ಇರ್ಲಿ ಅಂತ ಕೇರಳದ್ದು. ಹೇಗುಂಟಾ? ಚಿಕನ್ ನಾನು ಟೇಸ್ಟ್ ಮಾಡ್ತೇನೆ. ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಇತ್ತು. ಸಾರಿ ಅಣ್ಣ. ಕಾಣಿಸ್ತಿದ್ಯಾ? ಸುಕ್ಕ ಟಾಪ್ ಚೆನ್ನಾಗಿದೆ ಗೈಸ್. ನಾನು ತಿಂದ್ಬಿಟ್ಟು ಆಮೇಲೆ ಸಿಗ್ತೇನೆ. ಓಕೆ ಬಾಯ್. ಪೈಸ ಗೈಸ್ ಎಲ್ಲ ಹೊರಟ್ವಿ ನಾವು. ಎಷ್ಟು ಜನ ನೋಡಿ. ಬಾಯ್ ಬಾಯ್. ಬಾಬೊಂದು ಹಾಯ್ ಮಂತ್ಲಿ. ಹಾಯ್ ಮಂತ್ಲಿ. ಹಾಯ್ ಐಫೋನ್ ನಾಲ್ಕು ಮುಕ್ಕಲು ನಾನು ಕಲ್ಲಡ್ಕ ಮನೆಗೆ ಬಂದೆ. ಅಮ್ಮ ಚಹಾ ಕುಡ್ದು ಹೋಗು ಅಂತ ಹೇಳಿದ್ರು. ಸೊ ಹಾಗಾಗಿ ಚಹಾ ಕುಡ್ದು ಸ್ವಲ್ಪ ಹೊತ್ತು ಮಾತಾಡಿ ಆ್ಯಂಡ್ ಇವಾಗ ಹೋಗೋದು. ಹೇಗಾಗಿದೆ ಕೂದಲಲ್ಲಿ ಇನ್ನು ಸೀದಾ ಮನೆಗೆ ಹೋಗೋದು. ಅಲ್ಲಿ ಇರಲಿ ಹಂಗೆ ಅದು ಸುಮ್ಮನೆ ಅದೇ. ಆ್ಯಂಡ್ ವಂಶಿ ಬಿಡ್ತಾನಂತೆ ಅಲ್ಲಿವರೆಗೂ. ಸೊ ಹೋಗೋಣ ಗೈಸ್. ನಾಳ್ದು ಬರುವ ಯಾವಾಗ ಗೊತ್ತಾ? ಅಷ್ಟೊಂದಿಗೆ ಬರಲಿಕ್ಕಿದೆ. ಸೊ ಅವಾಗ ಬರುವ. ಓಕೆ ಸಾರಿ ಹೇಗೆ ಆಗಿದೆ ಗೈಸ್ ನೋಡಿ. ಇದು ಮಾಡಿ ಕೂತು. ಸೊ ಹೋಗುವ ಚಲೋ ಗೈಸ್. ಹೊರಟೆ ನಾನು. ಬಾಯ್ ಅನಿತಕ್ಕ. ಆಂಟಿ ಇದ್ದಾರೆ ಗೈಸ್. ಆಂಟಿ ಕೂತ್ಕೋತಾರೆ. ಚೆಲ್ಲಿದ್ದಾನೆ ಎಲ್ಲ ಒಳಗೆ. ಅಲ್ಲಿ ಸ್ವಲ್ಪ ಜನ ಟಿವಿ ನೋಡ್ತಿದ್ದಾರೆ ಗೈಸ್. ಅಮ್ಮಾರ್ಪೆ ಅನಿತ್ ಬೇರೆ ಸ್ವಾತ್ಯಕ್ಕ ಬರ್ಪೆ. ಬಾಯ್ ಹೀರೇಪ ಅಪ್ಪ. ಬಾಯ್ ಅಂಕಲ್. ಬಾಯ್ ಬಾಯ್ ಬಾಯ್. ಹಾಂ ಗೈಸ್ ನಾವು ಹೊರಟೆ. ವಂಶಿ ಬೈಕಲ್ಲಿ ಬಿಡ್ತೇನೆ ಅಂತಂದ. ಬಟ್ ಈ ಸಾರಿ ಹಾಕ್ಕೊಂಡೆಲ್ಲ ಬೈಕಲ್ಲಿ ರಿಸ್ಕ್ ಬೇಡ. ಸುಮ್ಮನೆ ಎಲ್ಲಿದ್ರಲ್ಲೂ ಬೀಳುದು ನಾನು. ಸೊ ಅದೆಲ್ಲ ಎಂತಕ್ಕೆ. ಆ್ಯಂಡ್ ಇಲ್ಲೇ ಹತ್ರ 5 ಗಂಟೆ ಆಗ್ತಾ ಬಂತು. 4:50 ಆಗ್ತಾ ಬಂತು ಗೈಸ್. ನೋಡು ರೀಚ್ ಆಗಬೇಕಾದ್ರೆ ಎಷ್ಟು ಊಟ ಆಗುತ್ತೆ ಅಂತ ಆಯ್ತಾ. ನಮ್ಮನ್ನು ನಮ್ಮ ಹೊಸ ಮದುಮಗ ಬಿಡ್ತಿದ್ದಾರೆ ಗೈಸ್. ಇವನದ್ದು ಹುಡುಗಿ ನೋಡೋ ಶಾಸ್ತ್ರ ಇದೆ ಗೈಸ್. ಯಾವಾಗ ಅಂತ ಗೊತ್ತಿಲ್ಲ. ಸೂನಾ ಆದಷ್ಟು ಬೇಗಂತೆ ಗೈಸ್. ಬಟ್ ಅವನು ನೋಡೋ ಶಾಸ್ತ್ರ ನಮಗೆಲ್ಲ ಕಷ್ಟ ಕೊಡೋದಿಲ್ಲಂತೆ. ಅವನು ಕರ್ಕೊಂಡು ಬರೋದಂತೆ ಸೀದಾ ಹೇಳ್ತಾ ಇದ್ದ ಹಾಗೆ ಅಲ್ಲ.
ಸೊ ನಾನು ಹುಡುಗಿದೆಲ್ಲ ಮುಖ ತೋರಿಸ್ಲಿಲ್ಲ ಗೈಸ್, ಏನಕ್ಕಂದರೆ ನೆಕ್ಸ್ಟ್ ಇವಾಗ ಹುಡುಗನ ಮನೆಗೆ ಹುಡುಗಿ ಕಡೆಯವರು ಬರ್ತಾರೆ. ಸೊ ಅವಾಗೆಲ್ಲ ತೋರಿಸ್ತೇನೆ. ಅದಲ್ಲದೆ ಮದುವೆ ಕೂಡ ಆದಷ್ಟು ಬೇಗ ಇದೆ, ಸೊ ಹಾಗಾಗಿ ಅವಾಗಲೇ ತೋರಿಸ್ತೇನೆ ಅಂತೇಳಿ. ಆ್ಯಂಡ್ ಹೋಗ ನೋಡ ಎಷ್ಟೊತ್ತಿಗೆ ನನಗೆ ಬಸ್ ಸಿಗ್ತದೆ ಅಂತೇಳಿ. ನೀನೇ ಯಾವಾಗ ಡ್ಯೂಟಿಗೆ? ಇವನು ಕೂಡ ನಾಳೆ ಮಂಗಳೂರಿಗೆ ಗೈಸ್. ಅವನು ಹೊಸ ಮೊಬೈಲ್ ತೋರಿಸಿದೆಲ್ಲ ಗೈಸ್, ಆಗ ಸ್ಯಾಮ್ಸಂಗ್ ತೊಗೊಂಡಿದ್ದಾನೆ. ತುಷ್ಬಲ ಸ್ಯಾಮ್ಸಂಗ್ ಅಲ್ಟ್ರಾ ಸ್ಯಾಮ್ಸಂಗ್ S21 ನೋಡಿ guys. 23 ಅಲ್ಟ್ರಾ ಸ್ಯಾಮ್ಸಂಗ್ S23 ಅಲ್ಟ್ರಾ 23 ಅಲ್ಟ್ರಾ ಅಂತೆ ಗೈಸ್. 1 ಲ್ಯಾಕ್ ಸಮಥಿಂಗ್ ಎಷ್ಟಲ್ಲ, 1 ಲ್ಯಾಕ್ 40 ತಿಂಗಳು. ಶ್ರೀಮಂತ ಗೈಸ್, ಶ್ರೀಮಂತ ಅವನು ಆಯ್ತಾ, ನಮ್ಮ ಥರ ಅಲ್ಲ ನೋಡ. ಇವಾಗ ನಮ್ಮನ್ನು ಫ್ರೀಯಾಗಿ ಬಿಡುದು ಅವನು. ಲೆಟ್ಸ್ ಗೋ ಹೋಗುವ. ನನ್ನ ಬೀಸ್ ರೋಡ್ವರೆಗೂ ಅಂಶಿ ಬಿಟ್ಟ ಗೈಸ್. ಥ್ಯಾಂಕ್ ಗಾಡ್ ನನಗೆ ಬಸ್ಸು ಕೂಡ ಸಿಕ್ತು, ಸೀಟ್ ಕೂಡ ಸಿಕ್ತು, ಅದಲ್ಲದೆ ಎಕ್ಸ್ಪ್ರೆಸ್. ಜಸ್ಟ್ ಗೈಸ್ 6:20 ಜಸ್ಟ್ ನೋಡಿ ನಾನು ಬಂದದ್ದು ಆಟೋದಲ್ಲಿ ನೋಡ್ಬೇಕಾದ್ರೆ ಚಿನ್ನೋರಿ ಬಂದು ಶಯ್ಯೋ ನೋಡಿ ನೋಡಿ ಎಲ್ಲಿ ಬಂತು ಶಯ್ಯು ಬಂದು ಚಿನ್ನಕ್ಕ ಬಂದು ಗೈಸ್. ಶೈಕ್ ಮಾಡಿದ್ರಮ್ಮ ಫುಡ್ಡು ಶೈ ಕಟ್ಟಿ ನೋಡಿ ನೋಡಿ ಅದಕ್ಕೆ ನೋಡಿ ಅದರಲ್ಲಿ ಮಲಗಿದೆ ಕುಂಡು ಬತ್ತಿಜಲ್ಲ ಅಯ್ಯೋ ಬಲಿಡೆಯಿಂದ ನೋಡಿ ಗೈಸ್ ಇಷ್ಟು ಕೊಂಡಿದ್ದ ಪುರುಷರ್ಲಿ ಶಯ್ಯು ಅಕ್ಕದೇರ ಬೋಡ್ತೀನಿ ಶೈನ ಬಡ್ದು ಫೋನ್ ಅನ್ಪೋಡು ರೀಚಾಯ ಅಕ್ಕನ ಬಡ್ದು ದೂರ ಹೋಗ್ತೀನಿ ಮಾಡಿದ್ರು ನೋಡಿ ಗೈಸ್. ಇದು ಕೊಂಡದ್ದು ಎಷ್ಟುಂಟು ಗೊತ್ತುಂಟು ಓದ್ತಿದ್ದಕ್ಕೆ. ಹೋಗು ನಾನು ಎಂತ ಕೊಡೋದಿಲ್ಲ ನಿಂಗೆ, ಹೋಗು ಗೈಸ್. ತಲೆನೋವು ಆಗ್ತಾ ಇಲ್ಲ ನನಗೆ. ತುಕ ಬಚ್ಚೂರು ಹಂಚ್ಬೇಕು, ಚಾರ್ ಹಂಚೋದಿಲ್ಲ, ಒಳಗೇನು ಹೋಗಲಿಲ್ಲ. ಬಾ ಕರೆಕ್ಟ್ 6:20 ಆಗ್ತಾ ಬಂತೆಷ್ಟು ಅಷ್ಟೇ, 6:15 6:20 ಏನಾಗಿದೆ ಅಷ್ಟೇ. ಎಕ್ಸ್ಪ್ರೆಸ್ ಹಾಗಾಗಿ ಸ್ವಲ್ಪ ಬೇಗ ಬಂದೆ, ಇಲ್ಲದಿದ್ರೆ ಇನ್ನೂ ಡಿಲೇ ಆಗ್ತಿತ್ತು. ಬಿಸಿ ರೋಡ್ವರೆಗೂ ನಮ್ಮ ವಂಶ ಬಿಟ್ಟ ಬಾಪಚ್ಚಿ. ಆ್ಯಂಡ್ ಇವಾಗ ಕಾಲ್ ಮಾಡಬೇಕು ಅಮ್ಮನಿಗೆ ರೀಚ್ ಆದ ಅಂಥೇಳಿ. ಉಜ್ರಲ್ಲಿ ಇಳಿದು ಚಾ ಕುಡಿ ಅಂದ್ಕೊಂಡು ಒಬ್ಬಳಿಗೆಲ್ಲ ಹೋಟೆಲ್ಗೆ ಹೋಗ್ಲಿಕ್ಕೆ ಒಂಥರ ನನಗೆ. ಸೊ ಹಾಗಾಗಿ ಹೋಗಲಿಲ್ಲ. ಕೊಂಡೊಯ್ದಿದ್ರೆ ಶೋರ್ ಹೋಗ್ತಿತ್ತು. ನಂಗೆ ಹೀಗೆ ಮಾಡ್ಲಿಕ್ಕೆ ಆಗ್ತಿಲ್ಲ ಬಿಸಿ, ಅಷ್ಟು ತಲೆನೋವು. ಆ್ಯಂಡ್ ಇವಾಗ ಕಾಲ್ ಮಾಡುವ ರೀಚ್ ಆದ ಅಂತೇಳಿ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೇನೆ. ಮದುಮಗಳು ಮತ್ತು ನಮ್ಮ ಹೊಸ ಹುಡುಗಂದು ಲೈಕ್ ಫೇಸ್ ನಾನು ರಿವೀಲ್ ಮಾಡಲ್ಲ, ಬಿಕಾಸ್ ನೆಕ್ಸ್ಟ್ ಈ ಮಂತ್ ಎಂಡ ನೆಕ್ಸ್ಟ್ ವೀಕ್ ಫಸ್ಟಿಗೆನ ಅವ್ರು ಬರ್ತಾರೆ, ಹುಡುಗನ ಮನೆ ಕಡೆಯವರು, ಸಾರಿ ಹುಡುಗಿ ಮನೆ ಕಡೆಯವರು ನಮ್ಮ ಕಲ್ಲಡ್ಕ ಮನೆಗೆ ಬರ್ತಾರೆ, ಕಲ್ಲಡ್ಕ ಹುಡುಗನ ಮನೆಗೆ ಬರ್ತಾರೆ. ಸೊ ಅದಾದ ನಂತರ 1 ತಿಂಗಳು ಗ್ಯಾಪ 2 ತಿಂಗಳು ಗ್ಯಾಪಲ್ಲೇನೋ ಮದುವೆ ಇದೆ ಗೈಸ್. ಸೊ ಅವಾಗ ತೋರಿಸ್ತೇನೆ. ಆ್ಯಂಡ್ ಬೇಜಾರು ಮಾಡ್ಕೋಬೇಡಿ, ಹೋಗಿ ಬಂದೆ. ಇನ್ನೊಂದ್ಸರಿ ಕಲ್ಲಡ್ಕ ಹೋಗಿದೆ, ಗೇಮ್ಸ್ ಇದೆ ಅಷ್ಟಮಿದು, ದೆನ್ ಅಷ್ಟಮಿ ಪ್ರೋಗ್ರಾಮ್ ಇದೆ, ದೆನ್ ಅದೇ ಹುಡುಗನ ಮನೇಲಿ ಫಂಕ್ಷನ್ ಇದೆ ಅಂತ ಹೇಳಿದಲ್ಲ, ಹುಡುಗಿ ಮನೆಯವರು ಬರ್ತಾರೆ ಅಂತ, ಆ ಫಂಕ್ಷನ್ಸ್ ಎಲ್ಲ ಇದೆ ಗೈಸ್. ಅದರಲ್ಲೆಲ್ಲ ಹೋಗಬೇಕಾದ್ರೆ ನಾನು ತೋರಿಸ್ತೇನೆ ಆ್ಯಂಡ್ ವ್ಲಾಗ್ ಮಾಡ್ತೇನೆ ಅವಾಗೆಲ್ಲ. ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೇನೆ. ಯಾರೆಲ್ಲ ಅಲ್ಲಿ ನನ್ನ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂತ ಹೇಳಿದ್ರಲ್ಲ, ಫಾಲೋವರ್ಸ್, ಆ್ಯಂಡ್ ಅವರು ಮಾತಾಡ್ಸೋಕ್ಕೆ ಥ್ಯಾಂಕ್ ಯು ಸೋ ಮಚ್. ನಂಗೆ ಅವ್ರ ಹೆಸರು ಮಾಡ್ತಾಯಿತ್ತು, ವಿಬಾನ ನಬ್ಬ ಸಮಥಿಂಗ್ ಏನೋ ಗೊತ್ತಿಲ್ಲ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿಂಗಾಗಿದೆ, ಬೇಳಿಗೆ ಹೋಗಬೇಕಾದ್ರೆ ಹಿಂಗಿದೆ, ಇವಾಗ ಹಿಂಗಾಗಿದೆ. ಲಿಟ್ರಲಿ ತಲೆ ಹಿಂಗೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಪೇಯ್ನ್ ಆಗ್ತಿದೆ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಆ್ಯಂಡ್ ಇವಾಗ ಬರ್ತಾ ನಾನು ನಮ್ಮ ನೀಶೋ ಬಾಬೆದ್ದು ಅವನು ಇಲ್ಲಿ ನಂಗೆ ಕಿಶಿ ಕೊಟ್ಟ, ಅದ್ರದ್ದು ವೀಡಿಯೋ ಮಾಡಿದೆ ಗೈಸ್. ಬಟ್ ಆಗ ಅವನು ಬಟ್ಟೆ ಹಾಕಿರಲಿಲ್ಲ. ಮಕ್ಕಳು ಬಟ್ಟೆ ಹಾಕ್ತಿರೋ ವೀಡಿಯೋನ ನಮ್ಮ ಯೂಟ್ಯೂಬ್ ಚಾನಲ್ ಹಾಕೋ ಆಗಿಲ್ಲ ಗೈಸ್, ಅದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದೆ. ನನಗೆ ಅದು ತಲೆಯಲ್ಲೆಲ್ಲ ಇವಾಗ ಕ್ಲಿಪ್ಪಿಂಗ್ ಹಾಕೋಕ್ಕೆ ಆಗಲ್ಲ, ಬೇಜಾರಾಗ್ತದೆ ನನಗೆ ಬರಬೇಕಾದ್ರೆ. ಅದು ಅಷ್ಟು ಕ್ಲಿಪ್ ಹೊರಟೋಗುತ್ತೆ ನಾನು ಇನ್ ಕೇಸ್ ಹಾಕಿದ್ರು. ಸೊ ಅದೆಲ್ಲ ರೂಲ್ಸ್ ಎಲ್ಲ ಇದೆ ಆ್ಯಂಡ್ ಅದು ಹಾಕೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ ಅಷ್ಟೇ. ಈ ವ್ಲಾಗ್ನ ಏನು ಮಾಡ್ತೀನಿ. ಈ ವ್ಲಾಗ್ ಇಷ್ಟಾದರೆ ಲೈಕ್, ಶೇರ್, ಕಮೆಂಟ್. ಅಮ್ಮನ ಹತ್ರ ಹೇಳಿದೆ ನಂಗೊಂದು ಬ್ಲ್ಯಾಕ್ ಟೀ ಇಟ್ಕೊಡು, ನಂಗೆ ಆಗ್ತಾಯಿಲ್ಲ ಅಂತೇಳಿ. ಸೊ ಅದಕ್ಕೆ ಇಡ್ಲಿಕ್ಕೆ ಹೋಗಿದ್ದಾರೆ. ಫಸ್ಟ್ ಈ ಸಾರಿ ಬ್ಯಾಂಗಲ್ಸ್ ಎಲ್ಲ ರಿಮೂವ್ ಮಾಡಬೇಕು ನನಗೆ. See you in the next vlog. Let's vlog. Bye bye guys.